ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಕುಕ್ಸ್ ಕಿಚನ್ ರೆಸಿಪೀಸ್. ಇವತ್ತು ನಾನು ಸ್ಟ್ರಾಬೆರಿ ಮಿಲ್ಕ್ ಶೇಕ್ ರೆಸಿಪಿನ ಮಾಡ್ತಾ ಇದ್ದೀನಿ. ಸೊ ಬನ್ನಿ ತಡ ಮಾಡೋದು ಬೇಡ, ಈ ಸ್ಟ್ರಾಬೆರಿ ಮಿಲ್ಕ್ ಶೇಕ್ ರೆಸಿಪಿನ ಹೇಗೆ ಮಾಡೋದು ಅಂತ ಹೇಳಿ ನೋಡ್ಕೊಂಬರೋಣ. ಅದಕ್ಕೂ ಮುಂಚೆ ನನ್ನ ರೆಸಿಪೀಸ್ ಎಲ್ಲ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ವೀಡಿಯೋಗೊಂದು ಲೈಕ್ನ ಮಾಡಿ, ಹಾಗೂ ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರೋ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಅದರ ಪಕ್ಕದಲ್ಲಿರುವ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಅದರಿಂದ ನಿಮಗೆ ನಾನು ಹಾಕಿದ ಎಲ್ಲ ವೀಡಿಯೋ ನೋಟಿಫಿಕೇಷನ್ ಬೇಗನೆ ಬಂದು ತಲುಪಬಹುದು. ಇವಾಗ ನಾನಿಲ್ಲಿ ಮೊದಲಿಗೆ ಸ್ಟ್ರಾಬೆರಿನ ಈ ಥರ ನೀರಲ್ಲಿ ಹಾಕಿ ಚೆನ್ನಾಗಿ ಕ್ಲೀನ್ ಮಾಡ್ತಾ ಇದ್ದೀನಿ. ಸೊ ಈ ಥರ ಕ್ಲೀನ್ ಮಾಡಿ ಆದ ನಂತರ ಇದನ್ನು 2 ಭಾಗವಾಗಿ ಕಟ್ ಮಾಡ್ಕೋಬೇಕು. ಕಟ್ ಮಾಡಿದರೆ ಸಹ ನಾವು ಮಿಕ್ಸಿ ಜಾರಿಗೆ ಹಾಕೋಬೋದು, ಆದರೆ ನುಣ್ಣಗೆ ನಮಗೆ ಗ್ರೈಂಡ್ ಬೇಗನೆ ಆಗಲಿಕ್ಕೋಸ್ಕರ ಈ ಥರ ಇದನ್ನು ಕಟ್ ಮಾಡಿ ಹಾಕ್ಕೋಬೇಕು. ಈ ಥರ 2 ಭಾಗವಾಗಿ ಕಟ್ ಮಾಡ್ಕೋಬೇಕು ಮೊದಲಿಗೆ. ಸೊ ನನ್ನ ಚಾನಲಲ್ಲಿ ನಾನು ಹಲವಾರು ಸ್ಟ್ರಾಬೆರಿ ಕ್ರಷಿಂದ ಮಾಡುವಂಥ ಡೆಸರ್ಟ್ ಆಗಿರ್ಬೋದು, ಪುಡ್ಡಿಂಗ್ ಆಗಿರ್ಬೋದು, ಇದರ ರೆಸಿಪೀಸ್ನೆಲ್ಲ ಹಾಕಿದ್ದೀನಿ. ಲಿಂಕ್ನ ಬೇಕಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ, ಹೋಗಿ ನೀವು ಚೆಕ್ಔಟ್ ಮಾಡ್ಕೋಬೋದು. ಸೊ ಇವಾಗ ನೋಡಿದ್ರಲ್ಲ, ಕಟ್ ಮಾಡಿ ಎಲ್ಲ ಹಾಕಿದ ನಂತರ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೋಬೇಕು. ಮಿಕ್ಸಿ ಜಾರಿಗೆ ಹಾಕಿದ ನಂತರ ರುಚಿಗೆ ತಕ್ಕಷ್ಟು ಮಿಲ್ಕ್ ಮೇಡ್ನ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ನಂತರ ಇದಕ್ಕೆ ನಾವು ಫ್ರೀಸರಲ್ಲಿ ಇಟ್ಟಂತಹ ಹಾಲಿದೆಯಲ್ಲ, ಗಟ್ಟಿ ಹಾಲು, ಅದನ್ನು ಇದಕ್ಕೆ ಆ್ಯಡ್ ಮಾಡ್ಕೋಬೇಕು. ಆನಂತರ ಇದಕ್ಕೆ ನಾನು 2 ಚಮಚ ಆಗುವಷ್ಟು ಐಸ್ ಕ್ರೀಮ್ನ ಆ್ಯಡ್ ಮಾಡ್ತಾ ಇದ್ದೀನಿ. ವೆನಿಲಾ ಬೇಕಾದರೆ ವೆನಿಲಾ ಅಥವಾ ಸ್ಟ್ರಾಬೆರಿ ಐಸ್ ಕ್ರೀಮ್ ಇದ್ದರೆ ಸ್ಟ್ರಾಬೆರಿನ ಸೇರಿಸ್ಕೋಬೋದು. ಇವಾಗ ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ. ಸೊ ಇವಾಗ ನೋಡಿದ್ರಲ್ಲ, ಚೆನ್ನಾಗಿ ಗ್ರೈಂಡ್ ಮಾಡಿದ್ದೀನಿ. ಈ ಥರ ಗ್ಲಾಸ್ಗೆ ನಾವು ಗ್ರೈಂಡ್ ಮಾಡಿ ಆದ ನಂತರ ಗ್ಲಾಸ್ಗೆ ಹಾಕ್ಕೋಬೇಕು. ನಂತರ ಆವಾಗಲೇ ಸರ್ವ್ ಮಾಡಿದರೆ ತುಂಬಾ ಟೇಸ್ಟಿಯಾಗಿರ್ತದೆ. ನಮಗೆ ಮಿಕ್ಸಿ ಜಾರಿಗೆ ಗ್ರೈಂಡ್ ಮಾಡಿದ ತಕ್ಷಣ ನಾವು ಈ ಥರ ಕೋಲ್ಡ್ ಆಗಿರುವಂಥ ಸ್ಟ್ರಾಬೆರಿ ಶೇಕ್ನ ಮಾಡ್ತೀವಲ್ಲ, ತುಂಬಾ ಚೆನ್ನಾಗಿರ್ತದೆ. ನಂತರ ಇದರ ಮೇಲ್ಗಡೆಗೆ ಸ್ವಲ್ಪ ನಾನು ವಿಪ್ಪಿಂಗ್ ಕ್ರೀಮಲ್ಲಿ ಈ ಥರ ಮಾಡಿದೆ. ಸೊ ವಿಡಿಯೋಗೆ ಸ್ವಲ್ಪ ಚೆನ್ನಾಗಿ ಕಾಣಲಿ ಅಂತ ಹೇಳಿ ಅಷ್ಟೇ, ಟೇಸ್ಟಿಗೇನು ವ್ಯತ್ಯಾಸ ಇಲ್ಲ. ನಂತರ ಈ ಥರ ಅದರ ಮೇಲ್ಗಡೆಗೆ ಸಹ ಸ್ಟ್ರಾಬೆರಿನ ಇಟ್ಕೊಂಡಿದ್ದೆ, ತಮ್ಮನೇಲಿ ಒಂದು ಫೋಟೋ ತೆಗಿಲಿಕ್ಕೋಸ್ಕರ ಅಷ್ಟೇ. ನೋಡಿದ್ರಲ್ಲ, ಇಷ್ಟೇ ಇರೋದು ಈ ಮಿಲ್ಕ್ ಶೇಕ್ ಮಾಡಲಿಕ್ಕೆ. ತುಂಬಾ ಸುಲಭವಾಗಿ ಮಾಡ್ಕೋಬೋದು. ಸೊ ನೀವು ಸಹ ಟ್ರೈ ಮಾಡಿ ನೋಡಿ. ನಂತರ ನನ್ನ ರೆಸಿಪೀಸ್ ಎಲ್ಲ ನಿಮಗೆ ಇಷ್ಟ ಆದರೆ ನನ್ನ ವಿಡಿಯೋಗೊಂದು ಲೈಕ್ನ ಮಾಡಿ, ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.